ಸಿಎಂ ಸಿದ್ದರಾಮಯ್ಯಗೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಜೆ 7 ಗಂಟೆಗೆ ಸಿಎಂ ದೆಹಲಿಗೆ ತೆರಳಿದ್ದಾರೆ. ವಿಶೇಷ ವಿಮಾನದ ಮೂಲಕ ಸಿಎಂ ದೆಹಲಿಗೆ ಹೋಗ್ತಾ ಇರೋದು. ಸಿಎಂ ಜೊತೆಗೆ ಕೆಲವು ಆಪ್ತ ಸಚಿವರು ತೆರಳುತ್ತಿದ್ದಾರೆ. ಇನ್ನು ದೆಹಲಿ ತೆರಳೋ ವಿಚಾರವಾಗಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದು, ಹೈಕಮಾಂಡ್ ಕರೆದಿದ್ದಾರೆ, ಸಂಜೆ ಹೋಗ್ತೀನಿ ಅಂತಂದ್ರು. ಸಾಯಂಕಾಲ ಯಾರು ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್? ಡೆಲ್ಲಿಗೆ ಸಾಯಂಕಾಲ ಯಾರು ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್? ಡೆಲ್ಲಿಗೆ ಸಾಯಂಕಾಲ ಯಾರು ಸರ್ ಡೆಲ್ಲಿಗೆ ಇನ್ನು ಸಿಎಂ ದೆಹಲಿ ಪ್ರಯಾಣ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳೋಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇವತ್ತು ಸಂಜೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ತೆರಳುವುದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ಮಧ್ಯೆ ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ 2028ಕ್ಕೆ ರಾಜ್ಯದಲ್ಲಿ ಮತ್ತೆ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ, ಬರೆದಿಟ್ಕೊಳ್ಳಿ, 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿದೆ ಅಂತ ಹೇಳಿದ್ದಾರೆ. ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನು ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದ್ದೀನಿ, ನೀವು ಬರ್ಕೊಳ್ಳಿ, 28ಕ್ಕೆ ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನು ಹೇಳಿದ್ದೆ, ಬರ್ಕೊಂಡ್ರೆ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದ್ದೀನಿ, ನೀವು ಬರ್ಕೊಳ್ಳಿ, 28. 2028ರ ಭವಿಷ್ಯ ನುಡಿಯೋದಿರಲಿ, ಇವಾಗ ನಿಮ್ಮ ಭವಿಷ್ಯ ನೋಡ್ಕೋ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅಶೋಕ್, ಬೆವರು ಸುರಿಸಿ ಪಕ್ಷ ಗೆಲ್ಲಿಸಿದೆ ಅಂತ ಗೊತ್ತಿದ್ಯಲ್ಲ ಅಂತಿದ್ಯಲ್ಲ, ನಿನಗೆ ಬರೀ ಚಿಪ್ ಸಿಕ್ಕಿದೆ, ಅದೇನೋ ಓದ್ ಕಿತ್ಕೊಳ್ತೀನಿ ಅಂತಿದೆ, ಅದು ನಿನ್ನಿಂದ ಆಗಿಲ್ಲ. ಸಿದ್ದರಾಮಯ್ಯ ನಿನಗೆ ಕೊನೆ ಖಾಲಿ ತಟ್ಟೆನೆ ಕೊಡೋದು ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡೋಕೆ ಹೋಗಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಸಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನು ಚೆಕ್ ಮಾಡಬೇಕು. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ಥರ ಏನು ಕಾಣಿಸಲ್ಲ, ಖಾಲಿ ಮಾಡೋ ಥರ ಇಲ್ಲ. ಅವರು ಖಾಲಿ ತಟ್ಟೆನ ಡಿ ಕೆ ಶಿವಕುಮಾರ್ಗೆ ಕೊಡೋ ಥರ ಕಾಣಿಸ್ತಾ ಇದೆ. ಸಿಎಂಗೆ ದೆಹಲಿಗೆ ಆಗಮಿಸುವಂತೆ ಆಹ್ವಾನ ನೀಡಿರೋ ಬಗ್ಗೆ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2.5 ವರ್ಷದ ಬಳಿಕ ಪುನರಚನೆ ಮಾಡುವುದಾಗಿ ವರಿಷ್ಠರು ಹೇಳಿದ್ರು. ಈ 3 ವರ್ಷ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ನನಗೆ ತಿಳಿದಿರುವಂತೆ ಹೈಕಮಾಂಡ್ ಸಿಎಂ ಡಿಸಿಎಂ ಕೆಲ ಹಿರಿಯರಿಗೆ ಕರೆದಿದ್ದಾರೆ. ರಾಜ್ಯಸಭೆ ಚುನಾವಣೆ ಇದೆ, ಪರಿಷತ್ ಚುನಾವಣೆ ಇದೆ, ಪುನರ್ರಚನೆಯೂ ಇದೆ. ಈ ಬಗ್ಗೆ ಚರ್ಚೆಗೆ ಕರೆದಿರಬಹುದು ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಪಕ್ಷದ ವರಿಷ್ಠರು, ಮುಖಂಡರು ಎಲ್ಲರೂ ಸೇರಿ ನವೆಂಬರ್ 20ನೇ ತಾರೀಕು ಆಸ್ಪಾಸ್ 2.5 ವರ್ಷ ನಂತರ ರೀಶಫಲ್ ಮಾಡ್ತೀವಿ, ಪುನರ್ರಚನೆ ಮಾಡ್ತೀವಿ ಅಂತ ನಮಗೆ ಹೇಳಿದರು. ಆ ಒಂದು ರೀತಿಯಿಂದ ತಾವು ನೋಡಿದ್ರೆ ನುಡಿದಂತೆ ನಡೆದಿರುವಂಥ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿದೆ. ಪಕ್ಷದ ವರಿಷ್ಠರು, ಹೈಕಮಾಂಡ್ ನಮ್ಮ ನಾಯಕರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ಕೆಲವ್ರಿಗೆ ಕರೆದಿದ್ದಾರೆ. ಮುಂದೆ ಏನೇನು ಮಾಡಬೇಕು ರೀಶಫಲ್ ಬಗ್ಗೆ ಇರಬಹುದಂತ ಒಂದು. ಬಿಜೆಪಿ ಪಾಳ್ಯದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ಕೂಡ ಸಭೆ ನಡೆಸಿದ್ದಾರೆ. ಹೆಬ್ಬಾಳದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಬಿಜೆಪಿಯ ಪ್ರಮುಖರು ಭಾಗಿಯಾಗಿದ್ದರು. ಯುವ ಮೋರ್ಚಾ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ನಡೆಯಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಮೈಸೂರಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಮಾತನಾಡಿದರು. ವಿಜೇಂದ್ರ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಅವರ ಕಾಲಾವಧಿ ಮುಗಿಯಲಿ, ಬಳಿಕ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ತೀರ್ಮಾನಗಳೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥದ್ದು. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತಿನವರೆಗೆ ಅಧ್ಯಕ್ಷರ ಬದಲಾವಣೆ ಮತ್ತೊಂದರ ವಿಚಾರಗಳು ಎಲ್ಲಿಯೂ ಪ್ರಸ್ತಾಪ ಆದದ್ದಿಲ್ಲ. ನಮ್ಮ ರಾಜ್ಯದ ಸಂಘಟನೆ ಈಗ ಅವರು 2 ವರ್ಷ ಮುಗಿಸಿದ್ದಾರೆ, ಇನ್ನೊಂದು ವರ್ಷ ಅದರ ಅವಧಿ ಮುಗಿಯುತ್ತದೆ. ಮತ್ತು ಒಂದಷ್ಟು ರೀತಿಯಲ್ಲಿ ಇವತ್ತಿನ ವಿದ್ಯಮಾನದಲ್ಲಿ ಬದಲಾವಣೆ ಬೇಕೋ ಬೇಡವೋ, ಯಾಕಂತ ಹೇಳಿದರೆ ಇತ್ತೀಚೆಗೆ ನಾವು ನೋಡಿದ್ದೇವೆ, ಕರ್ನಾಟಕದಲ್ಲಿ BJP ಅತ್ಯಂತ ಬಲಿಷ್ಠವಾಗಿ ಬೆಳಿಬೇಕು. ಹಿಂದೆ ಅಧಿಕಾರದಲ್ಲಿದ್ದಂಥ ಪಾರ್ಟಿ, ಜನಸೇವೆ ಮಾಡಿದಂಥ ಪಾರ್ಟಿ, ಆದ ಕಾರಣ ಅದಕ್ಕೆ ಬೇಕಾದಂಥ ಮೂಲ ವಿಚಾರಗಳನ್ನು ತಿಳಿಸುವಂಥದ್ದು ನಾಗಿದೆ. ಇನ್ನು ಎಸ್ಐಆರ್ ಪ್ರಕ್ರಿಯೆಗೆ ಕಾಂಗ್ರೆಸ್ ವಿರೋಧ ವಿಚಾರವಾಗಿಯೂ ಮಾತನಾಡಿದ ಸದಾನಂದ ಗೌಡ, ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಈಗ ಚುನಾವಣೆ ನಡೆದರೂ ಅವರು ಗೆಲ್ಲೋದು ಕಷ್ಟ, ಹೀಗಾಗಿ ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇವತ್ತಿನ ದೃಷ್ಟಿ ಕಾಂಗ್ರೆಸ್ಸು ಕಳೆದ
3 ವರ್ಷದಲ್ಲಿ ಮಾಡಿದಂಥ ಆ ಕೆಲಸ ಕಾರ್ಯಗಳು ಜನ ರೋಸಿ ಹೋಗಿದ್ದಾರೆ ಇಡೀ ರಾಜ್ಯದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ಕಡೆ ಎಲ್ಲ ನೋಡ್ತಾ ಇರುವಂಥ ನಾವು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದಲ್ಲ ಎರಡು ಹಗರಣ ಅಲ್ಲ, ಭ್ರಷ್ಟಾಚಾರದಿಂದ ಹಿಡಿದು ಓಲೈಕೆ ರಾಜಕಾರಣದಿಂದ ಹಿಡಿದು ಒಂದು ರೀತಿಯಲ್ಲಿ ಹಿಂದೂ ವಿರೋಧಿಯಾದಂಥ ಒಂದು ರಾಜನೀತಿಯನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಜನ ರೋಸಿ ಹೋಗಿದ್ದಾರೆ ಸರ್. ಈಗ ಇಲೆಕ್ಷನ್ ಆದರೆ ನೀವು ಅವರು 50 ಸ್ಥಾನಕ್ಕಿಂತ ಕೆಳಗೆ ಹೋಗ್ತಾರೆ ಅಂತ ಹೇಳುವಂಥ ನಮ್ಮ ಭಾವನೆ. ಇವತ್ತಿನ ದೃಷ್ಟಿ ನಾನು ಈಗಾಗಲೇ ಚುನಾವಣೆ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ, ರಾಜ್ಯಸಭೆಗೆ ನಾನು ಕೂಡ ಆಕಾಂಕ್ಷಿ ಅಂತ ಸದಾನಂದ ಗೌಡ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿರೋ ಅವರು, ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ನಿರ್ವಹಿಸ್ತೀನಿ, ರಾಜ್ಯಸಭೆಗೆ ಆಕಾಂಕ್ಷಿ ಅಂತ ಹೈಕಮಾಂಡ್ಗೆ ಹೇಳಿದ್ದೇನೆ, ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದರು. ಒಂದು ಮಿತ್ರ ಪಕ್ಷದ ಜೊತೆ ನಾವು ಇರುವಂಥವ್ರು. ಆ ಮಿತ್ರ ಪಕ್ಷ ಮತ್ತು ನಮಗೆ ಈಗ ಆ ಮಿತ್ರ ಪಕ್ಷದ ಸ್ಥಾನ ಖಾಲಿ ಆಗುವ ಕಾರಣ ನಾವು 63, 64 ನಾವಿದ್ದು ಅವರು 19 ಇದ್ದರೂ ಕೂಡ ಈ ಬಗ್ಗೆ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಾನು ಅಪೇಕ್ಷಿತ ಹೌದು. ನಾನು ರಾಜ್ಯಸಭೆಗೆ ನಾನು ಯಾವುದೇ ಚುನಾವಣಾ ರಾಜಕಾರಣದಿಂದ ಈಗಾಗಲೇ ನಿವೃತ್ತಿಯಾಗಿದ್ದೇನೆ. ಕಳೆದ ಲೋಕಸಭಾ ಚುನಾವಣೆಗೆ 1 ವರ್ಷ ಹಿಂದೆ ನಾನು ಘೋಷಣೆ ಮಾಡಿದ್ದೆ. ಆದರೆ ರಾಜ್ಯಸಭೆ ಅಥವಾ ಬೇರೆ ಯಾವುದೇ ಸ್ಥಾನಮಾನ ನಮ್ಮ ಪಕ್ಷದ ಹಿರಿಯರು ಕೊಡೋದಿದ್ದರೆ ಖಂಡಿತವಾಗಿ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ಕೇಂದ್ರದ ಬಿಜೆಪಿ ಸರ್ಕಾರ ಲೂಟಿ ಮಾಡುತ್ತಲೇ ಇದೆ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರ ಕಥೆ ಏನು? ಗ್ಯಾಸ್ ಸಿಲಿಂಡರ್, ಸಿಎನ್ಜಿ ಬೆಲೆ ಕೂಡ ಏರಿಕೆಯಾಗುತ್ತಲೇ ಇದೆ, ಜನಸಾಮಾನ್ಯರು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. So the petrol crosses rupees 110 for the first time in Bengaluru after 78 years of independence. There is a total of 57 lakh crore. Don't be surprised. We'll just prove it. 57 lakh crore loot by BJP in last 12 years. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವಂತಹ ಸಿಎಂ, ದೇಶದ ಇತಿಹಾಸದಲ್ಲಿ ಈ ರೀತಿಯ ಬೆಲೆ ಏರಿಕೆ ಎಂದಿಗೂ ಆಗಿರಲಿಲ್ಲ. ಮಧ್ಯಮ ವರ್ಗದ ಜೀವನ ದುಬಾರಿಯಾಗಿದೆ, ಅಚ್ಚೇ ದಿನ ಬರುತ್ತೆ ಅಂತ ದೇಶದ ಜನರಿಗೆ ಟೋಪಿ ಹಾಕೋ ಕೆಲಸ ಮಾಡಿದ್ರು. ಕ್ರೂಡ್ ಆಯಿಲ್ ಬೆಲೆ ಇವಾಗ ಕಡಿಮೆಯಾಗಿದೆ, ಆದರೂ ಕೂಡ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿದೆ. ಇದರಿಂದ ಜನರು ಸಮಸ್ಯೆಗೆ ಸಿಕ್ಕಾಕೊಳ್ತಿದ್ದಾರೆ ಅಂತಂದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿ, ನಾವು ಗ್ಯಾರಂಟಿ ಕೊಡದಿದ್ರೆ ಜನರು ಬದುಕು ಏನಾಗ್ತಿತ್ತು? ಮೇ 30ರಂದು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗುತ್ತೆ ಅಂತಂದ್ರು. 4 ಸಾರಿ ಏರಿಸಿದ್ದಾರೆ. ₹7.52. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಕತ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆ. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಬೆಲೆಗೆ ಹೋಗ್ತಾ ಇದೆ. ಯುದ್ಧದ ಕಾರಣ ಹಲವು ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮಿತವ್ಯಯಕ್ಕೆ ಹಲವು ದೇಶದಲ್ಲಿ ಆದೇಶ ಮಾಡಲಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಪೆಟ್ರೋಲ್ ಡೀಸೆಲ್ನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದರು. ಬೆಂಗಳೂರಲ್ಲಿ ಮಾತನಾಡಿದವರು, ರಾಜ್ಯದಲ್ಲಿ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯ ಸರ್ಕಾರ, ಅದನ್ನು ಕಡಿಮೆ ಮಾಡಲಿ, ಅದನ್ನ ಮಾಡದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಡಿಮೆ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಏನು? ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಮಾಡಿ. ಕೇಂದ್ರ ಸರ್ಕಾರನ ಯಾಕೆ ಟೀಕೆ ಮಾಡ್ತೀರಾ? ದೇಶದಲ್ಲಿ ತೈಲ ದರ ಏರಿಕೆ ಆಗಿದೆ, ಇನ್ನೊಂದು ಕಡೆ ಮಿತವಾಗಿ ವಾಹನ ಬಳಸಿ ಅಂತ ಪ್ರಧಾನಿ ಮೋದಿ ಕೂಡ ಕರೆ ಕೊಟ್ಟಿದ್ದಾರೆ. ಈ ನಡುವೆ ಪೊಲೀಸ್ ಎಸ್ಕಾಟ್ ಪಡೆಯದೇ ಹೈಕೋರ್ಟ್ ನ್ಯಾಯಾಧೀಶರು ಮಾದರಿಯಾಗಿದ್ದಾರೆ. ನ್ಯಾಯಾಧೀಶ ಸಂಜಯ್ ಕುಮಾರ್ ಹಂಜಾಠೆ ಯಾದಗಿರಿಯ ಗೋಶಾಲೆ ಸೇರಿ ಹಲವು ಕಡೆ ಭೇಟಿಯನ್ನು ಕೊಟ್ಟಿದ್ರು. ಆದರೆ ಭೇಟಿ ವೇಳೆ ಎಸ್ಕಾಟ್ ನಿರಾಕರಿಸಿ ಕೇವಲ ತಮ್ಮ ವಾಹನದಲ್ಲಷ್ಟೇ ಆಗಮಿಸಿದ್ದಾರೆ. ಜಡ್ಜ್ ನಡೆ ಈಗ ಎಲ್ರಿಗೂ ಮಾದರಿಯಾಗಿದೆ.
ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ರಸಗೊಬ್ಬರ ಖರೀದಿಸಲು ರೈತರು ಮುಗಿಬಿದ್ದಿದ್ದಾರೆ. ರಸಗೊಬ್ಬರದ ಅಂಗಡಿ ಮುಂದೆ ಬೆಳಗ್ಗೆಯಿಂದಲೇ ರೈತರು ಸಾಲುಗಟ್ಟಿ ನಿಂತುಕೊಂಡಿದ್ದಾರೆ. ಒಬ್ಬ ರೈತನಿಗೆ 1 ಚೀಲ ಯೂರಿಯಾ, 1 ಚೀಲ DAP ಮಾತ್ರ ವಿತರಣೆ ಮಾಡಲಾಗ್ತಾ ಇದ್ದು, ಆಧಾರ್ ಕಾರ್ಡ್ ಹಿಡ್ಕೊಂಡು ರೈತರು ಕಾಯ್ತಾ ಇದ್ದಾರೆ. 1 ಎಕರೆಗೆ 1 ಚೀಲ ಗೊಬ್ಬರ ಸಾಕಾಗಲ್ಲ. FID ವಿಚಾರದಲ್ಲೂ ಸಮಸ್ಯೆ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಇತ್ತ ಕೃಷಿ ಇಲಾಖೆ ಉಪನಿರ್ದೇಶಕ ಸಿದ್ದೇಶ್ವರ ಮಾತನಾಡಿ, ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಇಲ್ಲ. ಜಿಲ್ಲೆಯ 26 ರೈತ ಸಂಪರ್ಕ ಕೇಂದ್ರ, 60 ಸೊಸೈಟಿ, 600 ಖಾಸಗಿ ಅಂಗಡಿಗಳಲ್ಲಿ ಗೊಬ್ಬರ ಮಾರಾಟ ಮಾಡಲಾಗುತ್ತೆ. DAP ಸ್ವಲ್ಪ ಕೊರತೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಾಡ್ಕೊಂಬರ್ರಿ ಅಂತ ಮೊನ್ನೆ ನಡಕ್ಕೆ ಬಂದು ಕೇಳ್ಕೊಂಡು ಹೋಗಿದ್ವಿ. FID ಮಾಡ್ತಂದ್ರು, ಮಾಡಿಸ್ಕೊಂಡಿವಿ. ಇವತ್ತೇನೋ 1 ಎಕರೆಗೆ 1 ಚೀಲ DAP, 1 ಚೀಲ ಯೂರಿಯಾ ಕೊಡ್ತೀವಿ ಅಂತ ಹೇಳ್ಯಾರ್ರಿ. ಹ್ಞೂ, ಮತ್ತು ಸಾಲ ಅದಲ್ರಿ. ಮತ್ತು ಈಗ ಏನು ಬಂದಟ್ರ ಮತ್ತು ತೊಗೊಂತೀವಿ. ಈಗ ಅದನ್ನು ಬ್ಯಾನ್ ಮಾಡ್ಯಾರ ಬೇರೆ ಕಡೆಗೆ. ಜಿಲ್ಲೆಯಾದ್ಯಂತ 600 ಡೀಲರ್ಸ್ ಇದ್ದಾರೆ. ಸುಮಾರು 60 ಸೊಸೈಟಿಗಳಿದ್ದಾವೆ. ಹೊಸದಾಗಿ ಈ ಸಾರಿ ನಾವು ಹೆಚ್ಚಿಗೆ ಸೊಸೈಟಿಗಳಿಗೆ ಲೈಸೆನ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ. FID ಕಡ್ಡಾಯ. OTP ಸಪೋಸ್ ಅನಾರೋಗ್ಯ ಅಂತ ಏನಾದರೂ ಇತ್ತು ಅಂದರೆ ಅವ್ರಿಗೆ ಮೊಬೈಲಿಗೆ OTP ಹೋದಲ್ಲಿ ಮಾತ್ರ ಫಾರ್ ಓನ್ಲಿ ಯೂರಿಯಾ. ತಂಬುಗಿಂಬೇನಿಲ್ಲ, ಯೂರಿಯಾ 2. ಗ್ಯಾರಂಟಿ ಯೋಜನೆಯಲ್ಲಿ ಸುಮಾರು 100 ಕೋಟಿ ಮಿಸ್ಯೂಸ್ ಆಗಿದೆ ಅನ್ನೋ ಮಾಹಿತಿ ಇದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಅವರು, ಮೃತರಿಗೂ ಯೋಜನೆಯ ಹಣ ಹೋಗ್ತಿದೆ ಅನ್ನೋ ಮಾಹಿತಿ ಇದೆ. ಸರಿಯಾದ ಫಲಾನುಭವಿಗೆ ಹೋಗ್ತಿದ್ಯಾ ಗೊತ್ತಿಲ್ಲ, ಅದಕ್ಕಾಗಿ ಪರಿಷ್ಕರಣೆ ನಡೆಸಿ ದಾಖಲೆ ಕೇಳ್ತಿದ್ದೇವೆ ಅಂತಂದ್ರು. ಸುಮಾರು 100 ಕೋಟಿ ರೂಪಾಯಿ ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ DKC ಹೇಳಿಕೆಗೆ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಇದೆಲ್ಲ ಅವರ ಕಳ್ಳ ನಾಟಕ. ಸತ್ತವರನ್ನ ಪಟ್ಟಿಯಿಂದ ತೆಗೆಯುವುದು ನಿರಂತರ ಪ್ರಕ್ರಿಯೆ. ಅದಕ್ಕೆ ಇವರು ಯಾವ ಅಭಿಯಾನ ಮಾಡೋದು? ಸರ್ಕಾರ ಪಾಪರಾಗಿದೆ. ಗ್ಯಾರಂಟಿ ಕೊಡಲು ಹಣ ಇಲ್ಲ, ಹಾಗಾಗಿ ಗ್ಯಾರಂಟಿ ಸ್ಕೀಮ್ ಕಮ್ಮಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಬೂಬು ಹೇಳ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಲಾಳೆ ಮಶಕ್ ದರ್ಗಾ ಗಲಭೆ ಕೇಸ್ಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಹಿಂದೂ ರಕ್ಷಕ್ ಶಿವಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಪ್ರತಿಭಟನೆ ಆಯಿತು. ಕಲಬುರಗಿ SVP ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮಾಡಲಾಯಿತು. ಸರ್ಕಾರದ ಅಂಕುಶ ಯಾತ್ರೆ ಮಾಡೋಕೆ ಪ್ರತಿಭಟನಾಕಾರರು ಮುಂದಾದಾಗ ಪೊಲೀಸರು ನಿರಾಕರಣೆ ಮಾಡಿದರು. ಈ ವೇಳೆ ಕೆಲ ಕಾಲ ವಾಗ್ವಾದ ಕೂಡ ನಡೆಯಿತು. ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು. ಸಚಿವ ಪ್ರಿಯಾಂಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಆಳಂದದ ಲಾಡ್ಲೆ ಮಶಾಕ ದರ್ಗಾದಲ್ಲಿ ನಡೆದ ಗಲಭೆ ಪ್ರಕರಣದ ಕೇಸ್ ವಾಪಸ್ ಪಡೆದ ಬೆನ್ನಲ್ಲೇ ಭಟ್ಕಳದಲ್ಲಿ ಗಲಾಟೆ ಶುರುವಾಗಿದೆ. ಕುಕ್ಕರ್ ಬ್ರದರ್ಸ್ ಸಂತತಿ ಭಯೋತ್ಪಾದಕರ ರೀತಿ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮಾರನಕಟ್ಟೆಯನ್ನ ಒಡೆದು ಹಾಕಿದ್ದಾರೆ, ಪೊಲೀಸರು ಕೈಕಟ್ಟು ಕೂತಿದ್ದಾರೆ, ತುಷ್ಟೀಕರಣದ ಕಾರಣ ಗಲಭೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮಳವಳ್ಳಿ ಶಾಸಕರಿಗೆ ಆಡಳಿತದ ಅನುಭವ ಇಲ್ಲ, ಕುಮಾರಸ್ವಾಮಿ ಫೋಟೋ ಹಾಕ್ತಾರೆ ಅಂತ ಹೊಟ್ಟೆ ಕಿಚ್ಚಿನ ರಾಜಕೀಯ ಮಾಡ್ತಿದ್ದಾರೆ ಅಂತ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು, ಮಳವಳ್ಳಿ ತಾಲೂಕು ನೀರಾವರಿ ವಂಚಿತ ಪ್ರದೇಶ. ಮಂಡ್ಯ ಜಿಲ್ಲೆಯಲ್ಲೇ ಮಳವಳ್ಳಿ ಹಿಂದುಳಿದ ತಾಲೂಕು. ಮಳವಳ್ಳಿ ತಾಲೂಕಿನ ಆಡಳಿತದ ಬಗ್ಗೆ ಒಬ್ಬ ಲೋಕಾಯುಕ್ತರು ಬೆಳಕನ್ನು ಚೆಲ್ಲಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಮಳವಳ್ಳಿ ತಾಲೂಕಿನಾದ್ಯಂತ ಆಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಆರೋಪ ಮಾಡಿದರು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ 108 ಆಂಬ್ಯುಲೆನ್ಸ್ ಕಮಾಂಡ್ ಸೆಂಟರ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ದಾರೆ. ಈ ಮೂಲಕ ಜನರಿಗೆ ಮತ್ತಷ್ಟು ಆಂಬ್ಯುಲೆನ್ಸ್ ಸೇವೆ ಸಿಗುತ್ತೆ. ಖಾಸಗಿ ಒಡೆತನದಿಂದ 108 ಆಂಬ್ಯುಲೆನ್ಸ್ ಸೇವೆಯನ್ನು ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಳ್ಳಲಾಗಿತ್ತು. ಈ ಮೊದಲು ಮದರ್ ಬೋರ್ಡ್ ಸಮಸ್ಯೆಯಿಂದ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸೇವೆ ಸಿಗ್ತಾ ಇರಲಿಲ್ಲ. ಆದ್ರೀಗ ಸರ್ಕಾರವೇ ನೇರವಾಗಿ 108 ಆಂಬ್ಯುಲೆನ್ಸ್ ಸೇವೆ ನೀಡಲು ಮುಂದಾಗಿದ್ದು ಜನರಿಗೆ ಅನುಕೂಲವಾಗುತ್ತೆ. ಬೆಂಗಳೂರಿನ ನ್ಯೂ ತಿಪ್ಪಸಂದ್ರ ಮಾರುಕಟ್ಟೆಯಲ್ಲಿ AI ಕ್ರಾಂತಿ ನಡೀತಾ ಇದೆ. US ಮೂಲದ ಕಂಪನಿಗಳಿಂದ ಕೃತಕ ಬುದ್ಧಿಮತ್ತೆ ಮಾದರಿಗಳ ತರಬೇತಿಗಾಗಿ ಡೇಟಾ ಸಂಗ್ರಹ ಮಾಡಲಾಗ್ತಿದೆ. ಮಾರುಕಟ್ಟೆಯ ನೈಜ ಡೇಟಾ ಸಂಗ್ರಹಿಸೋಕೆ ಹೆಡ್ಗೇರ್ ಬಳಕೆ ಮಾಡಲಾಗ್ತಿದೆ. ತಲೆಗೆ AI ಡಿವೈಸ್ ಅನ್ನು ಕಟ್ಕೊಂಡು ವರ್ತಕರು ತರಕಾರಿ ಮಾರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಟೈಲರ್ಸ್ ಕೂಡ ಹೆಡ್ಗೇರ್ ಹಾಕೊಂಡೇ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಹೆಡ್ಗೇರ್ ಹಾಕೊಳ್ಳೋರಿಗೆ ಗಂಟೆಗೆ ₹300 ಅಂತೆ ವೇತನವೂ ನೀಡಲಾಗ್ತಿದೆ. AI ಕಂಪನಿಗಳಿಂದ ಡೇಟಾ ಸಂಗ್ರಹಣ ಪ್ರಕ್ರಿಯೆ ಆರಂಭವಾಗಿದೆ. ನಾವು 5 ಡೇಸಿಂದ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು AI ಕಂಪ್ನಿಲಿ ರೋಬೋಟಿಕ್ಸ್ಗೆ ನಾವು ಯಾವ ಥರ ಕೈ ಮೂಮೆಂಟ್ ಅಪ್ಡೇಟ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದನ್ನು ಅಪ್ಡೇಟ್ ಮಾಡಿ ಅವ್ರಿಗೆ ನಾವು ವಿಡಿಯೋ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಮೇಡಮ್. ಅದರಿಂದ ನಮಗೆ 1 ಅವರ್ಗೆ ₹300 ಅಂತ ನಮಗೆ ಪೇಮೆಂಟ್ ಕೊಡ್ತಾರೆ. ಸೊ ಅದರಿಂದ ನಮಗೆ ತುಂಬ ಯೂಸ್ಫುಲ್ ಇದೆ. ನಾವು ಟೈಲರ್ ಶಾಪ್ ಇದೆ, ವೆಜಿಟೇಬಲ್ ಶಾಪ್ ಇದೆ, ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ಹಾಂ ಮೇಡಮ್.
ಕೋಲಾರದ ಮಾಲೂರು ಬಳಿ ಶೆಡ್ ಕುಸಿದು ರೈತ ಸಾವನ್ನಪ್ಪಿದ್ದಾರೆ. ಹಸಾಂಡಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ನಿನ್ನೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ರೈತ ನಾರಾಯಣಪ್ಪ ಅನ್ನೋರು ಸಾವನ್ನಪ್ಪಿದ್ರು. ಘಟನಾ ಸ್ಥಳಕ್ಕೆ ಶಾಸಕ ಕೆವೈ ನಂಜೇಗೌಡ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಇನ್ನು ಇದೇ ವಿಚಾರವಾಗಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಮಾತನಾಡಿದ್ದು, ಮೃತ ರೈತನ ಕುಟುಂಬದ ಖಾತೆಗೆ ಇವತ್ತು 5 ಲಕ್ಷ ಪರಿಹಾರ ಜಮೆ ಆಗುತ್ತೆ. ಬೆಳೆ ನಾಶವಾದ ರೈತರಿಗೂ ಶೀಘ್ರವಾಗಿ ಪರಿಹಾರದ ಹಣ ಸಿಗುತ್ತೆ ಅಂತ ಹೇಳಿದ್ದಾರೆ. ಬೀದರ್ನ ಹುಮ್ನಾಬಾದ್ ಪಟ್ಟಣದಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಒಂದೇ ದಿನ 3 ಮನೆಗಳಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಒಂದೇ ಕಟ್ಟಡದಲ್ಲಿರುವ 3 ಮನೆಗಳಿಗೆ ನುಗ್ಗಿರುವ ಕಳ್ಳರು ನಗದು, ಚಿನ್ನಾಭರಣ ಸೇರಿ ಲಕ್ಷಾಂತರ ಮೌಲ್ಯದ ವಸ್ತು ಕದ್ದು ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಮನೆಗೆ ನುಗ್ಗಿದ ಕಳ್ಳರು ಸುಮಾರು 20 ತೊಲೆ ಬಂಗಾರ, ನಗದು, ಹಣ ಕಳವು ಮಾಡಿದ್ದಾರೆ ಎನ್ನಲಾಗಿದೆ. ಸ್ಥಳಕ್ಕೆ ಹುಮ್ನಾಬಾದ್ ಪೊಲೀಸರು, ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಬೌರಿಂಗ್ ದುರಂತದ ರೀತಿಯ ಮತ್ತೊಂದು ಕಾಂಪೌಂಡ್ ಕೂಡ ಬಲಿಗಾಗಿ ಕಾದು ನಿಂತಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರೋ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಂಪೌಂಡ್ ರಸ್ತೆಗೆ ವಾಲಿದೆ. ಬಿರುಕು ಬಿದ್ದು ಶಾಲೆ ಕಾಂಪೌಂಡ್ ವಾಲಿಕೊಂಡಿದ್ದು ಯಾವ ಕ್ಷಣದಲ್ಲಾದರೂ ಬೀಳೋ ಸಾಧ್ಯತೆ ಇದೆ. ನಟಿ ಮಾಡೆಲ್ ಟ್ವಿಷಾ ಶರ್ಮಾ ಅಸಹಜ ಸಾವಿನ ಪ್ರಕರಣ ಇದೀಗ ಸುಪ್ರೀಂ ಅಂಗಳ ತಲುಪಿದೆ. ಟ್ವಿಷಾ ಶರ್ಮಾ ಸಾವಿನ ಪ್ರಕರಣವನ್ನು ನಿಭಾಯಿಸಿದ ರೀತಿ ನೋವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಈ ಪ್ರಕರಣವನ್ನು ನಿಷ್ಪಕ್ಷಪಾತ ರೀತಿಯಲ್ಲಿ ತನಿಖೆ ಮಾಡಲಾಗುವುದು, ನ್ಯಾಯಸಮ್ಮತವಾಗಿ ವಿಚಾರಣೆ ನಡೆಯಲಿದೆ ಅಂತ ನಾನು ಖಚಿತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಮಾಜಿ ರಣಜಿ ಕ್ರಿಕೆಟ್ ಆಟಗಾರ ಅಕ್ಷಯ್ ಎಸ್ಎಲ್ ಹೃದಯಾಘಾತದಿಂದ ನಿನ್ನೆ ನಿಧನವಾಗಿದ್ದರು. ಇವತ್ತು ಅಕ್ಷಯ್ ಮೃತದೇಹ ಶಿವಮೊಗ್ಗಕ್ಕೆ ರವಾನಿಸಲಾಗಿದೆ. ಶಿವಮೊಗ್ಗದ ನವುಲಿಯಲ್ಲಿರುವ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನದ ಬಳಿಕ ಅಕ್ಷಯ್ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಹುಬ್ಬಳ್ಳಿಯ ಕೊಪ್ಪಿಕರ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇಡಲಾಗಿದೆ. ಕೊಪ್ಪಿಕರ್ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇಡಬೇಕು ಅಂತ ಭಾರಿ ಹೋರಾಟ ನಡೆದಿತ್ತು. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಮತ್ತು ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ವು. ಹೋರಾಟಕ್ಕೆ ಮಾಡಿದ ಪಾಲಿಕೆ ಇದೀಗ ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನ ಇಟ್ಟಿದೆ.